ಬಿಜೆಪಿಯವರು ಹಿಟ್ಲರ್ ಮುಸ್ಲೋನಿ ತತ್ವ ನಂಬಿದವರು. ಸಂವಿಧಾನ ಉಳಿಯದಿದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಸರ್ವಾಧಿಕಾರ ಧೋರಣೆ ಬರಲಿದೆ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬರ ಪರಿಹಾರ ವಿಚಾರದಲ್ಲಿ ಬಿಜೆಪಿ ಸಂಸದರು ಮಾತಾಡಿಲ್ಲ. ಮತ್ತೆ ಸಂಸತ್ತಿಗೆ ಈ ರೀತಿಯ ಪುಕ್ಕಲರ್ನ ಯಾಕೆ ಕಳುಹಿಸಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ಬಿಜೆಪಿ ಸಂಸದರಿಗೆ ಮೋದಿ ಅವರನ್ನ ಕಂಡ್ರೆ ಭಯ ಆಗುತ್ತೆ. ಜಯನಗರದಲ್ಲಿ ಬಿಜೆಪಿ ಸಂಸದರ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸೌಮ್ಯ ರೆಡ್ಡಿ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಫೀಲ್ಡ್ಗಿಳಿದಿದ್ದಾರೆ, ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರಿಗೆ ಸಾಕಷ್ಟು ಪ್ರಶ್ನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಪ್ರಜಾತಂತ್ರ ವ್ಯವಸ್ಥೆ ಇದ್ರೂ ಕೂಡ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ರೈತರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರು ಯಾರ ಸಮಸ್ಯೆಗಳನ್ನು ಕೂಡ ಕೇಳಲ್ಲ. ನರೇಂದ್ರ ಮೋದಿ ಅವರು ಹೇಳಿದರು 2014ರಲ್ಲಿ, ನಾನು ಅಧಿಕಾರಕ್ಕೆ ಬಂದರೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತಂದ್ರು. 10 ವರ್ಷ ಆಯ್ತು, ಇವತ್ತವರಿಗೆ 10 ಪೈಸೆನೂ ಕೂಡ 15 ಪೈಸೆನೂ ಕೂಡ ಬರಲಿಲ್ಲ. ಬಂತ ನಾವು ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ದಿನಗಳು ಬರ್ತವೆ ಅಂತ ಹೇಳಿದ್ರು. ಬೆಲೆಗಳೆಲ್ಲ ಕಡಿಮೆ ಆಗ್ಬಿಡ್ತವೆ. ಆಹಾರ ಪದಾರ್ಥಗಳು, ಪೆಟ್ರೋಲ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಡೀಸೆಲ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಸಿಲಿಂಡರ್ ಗ್ಯಾಸ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಗೊಬ್ಬರದ ಬೆಲೆ ಕಡಿಮೆ ಆಗ್ಬಿಡ್ತದೆ, ಅಕ್ಕಿ ಬೆಲೆ, ರಾಗಿ ಬೆಲೆ, ಗೋಧಿ ಬೆಲೆ ಎಲ್ಲ ಕಡಿಮೆ ಆಗ್ಬಿಡ್ತವೆ ಅಂತಂದ್ರು. ಆಯ್ತಾ? ಒಳ್ಳೆಯ ದಿನಗಳು ಬಂದುವ ಬಂತ? ಬರಲಿಲ್ಲ. ಯುವಕರಿಗೆ 2 ಕೋಟಿ ಹುದ್ದೆ ಪ್ರತಿ ವರ್ಷ ಕೊಡ್ತೇನೆ ಅಂತ ಹೇಳಿದ್ರು. ಕೊಟ್ರ? 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. 20 ಲಕ್ಷ ಹುದ್ದೆಗಳು ಕೂಡ ಸೃಷ್ಟಿಯಾಗಲಿಲ್ಲ. 20 ಲಕ್ಷ ಹುದ್ದೆಗಳು ಕೂಡ ಸೃಷ್ಟಿಯಾಗಲಿಲ್ಲ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ, 2 ಪಟ್ಟು ಜಾಸ್ತಿ ಮಾಡ್ತೀನಿ ಅಂತಂದ್ರು. ರೈತರು ಬೆಳೆದಂತ ಪದಾರ್ಥಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಜಾರಿಗೆ ಕೊಟ್ಟು ಅವರಿಗೆ ವ್ಯವಸಾಯಕ್ಕೆ ತೆಗೆತಕ್ಕಂಥ ಖರ್ಚಿನ ಮೇಲೆ 50% ಕೊಡ್ತೀವಿ ಅಂತಂದ್ರು. ಇವತ್ತಿನವರಿಗೆ ಕೊಡ್ಲಿಲ್ಲ. ಕೊಟ್ರ? ಕರ್ನಾಟಕ ರಾಜ್ಯಕ್ಕೆ ಬಹಳ ಅನ್ಯಾಯಗಳಾದವು. ಯಾವತ್ತಾರು ಈ ತೇಜಸ್ವಿ ಸೂರ್ಯ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಟ್ಟಿದ್ದಾರ? 25 ಲೋಕಸಭಾ ಸದಸ್ಯರನ್ನ ಕಳೆದ ಬಾರಿ ಆಯ್ಕೆ ಮಾಡಿದ್ರು. 25 ಜನನು ಕೂಡ ಬಾಯಿ ಬಿಡಲಿಲ್ಲ. ಶೋಭಾ ಕರಂದ್ಲಾಜೆ ಬಾಯಿ ಬಿಡಲಿಲ್ಲ, ಪ್ರಹ್ಲಾದ್ ಜೋಶಿ ಬಾಯಿ ಬಿಡಲಿಲ್ಲ, ಕೂಬಾ ಬಾಯಿ ಬಿಡಲಿಲ್ಲ, ತೇಜಸ್ವಿ ಸೂರ್ಯ ಬಾಯಿ ಬಿಡಲಿಲ್ಲ. ಅವ್ರು ಯಾರು? ಮೋಹನ್, ಸೆಂಟ್ರಲ್ PC ಮೋಹನ್, ಅವರು ಬಾಯಿ ಬಿಟ್ರ? ಬಾಯಿ ಬಿಡಲಿಲ್ಲ. ಮತ್ತೆ ಯಾಕೆ ಹೋಗಿದ್ದೀರಿ ನೀವು? ಯಾಕೆಂದ್ರೆ ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಅವ್ರು ಕಂಡ್ರೆ ಭಯ, ಎಡಗಡ ಅಂತ ನಡುತ್ತಾರೆ. ನರೇಂದ್ರ ಮೋದಿ ಅವ್ರು ಕಂಡ್ರೆ ಈ ರೀತಿ ಪುಕ್ಕಲರನ್ನ ಕಳಿಸ್ಬೇಕ ಲೋಕಸಭೆಗೆ? ನಿಮ್ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಅಂತವ್ರು ಲೋಕಸಭೆಗೆ ಹೋಗ್ಬೇಕು ಹೊರತು ನರೇಂದ್ರ ಮೋದಿಯನ್ನು ಕಂಡ್ರೆ ಹೆದರ್ಕೊಳ್ತಕ್ಕಂಥವ್ರನ್ನ ಲೋಕಸಭೆಗೆ ಕಳಿಸಬಾರದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.